ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಮಹಾದೇವಿಯ ದೀಕ್ಷಾ ಕಾರ್ಯ ನಡೆದದನ್ನ ನಾವು ತಿಳಿದುಕೊಂಡಿದ್ದೇವೆ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಮಹಾದೇವಿಯು ಪ್ರತಿದಿನವೂ ಅಂತರ್ಮುಖಿಯಾಗುತ್ತಿರುವುದನ್ನ ಕಂಡು ಲಿಂಗಮ್ಮನು ನಾನಾ ವಿಧವಾಗಿ ಮಹಾದೇವಿಯ ಮನ ಪರಿವರ್ತನೆ ಮಾಡಲು ಯತ್ನಿಸುತ್ತಿದ್ದಾಳೆ. ಅದರ ಒಂದು ಉದಾಹರಣೆಗಾಗಿ ಲಿಂಗಮ್ಮನು ಮಹಾದೇವಿಯ ಕೆಳದಿಯಾದಂತಹ ಕುಮುದಾಳ ಮುಖಾಂತರವಾಗಿ ಮಹಾದೇವಿಯ ಮನ ಪರಿವರ್ತನೆ ಮಾಡಲು ಯತ್ನಿಸುವ ವಿಚಾರವನ್ನ ಇಂದು ತಿಳಿಯೋಣ. ಎಡೆಬಿಡದೆ ಹರಿಯುವ ನದಿಯಂತೆ ಕಾಲ ಪ್ರವಾಹ ವರುಷಗಳ ಹೆಜ್ಜೆಯನ್ನಿಕ್ಕುತ್ತಾ ಸಾಗಿದಂತೆ ಮಹಾದೇವಿಯ ವ್ಯಕ್ತಿತ್ವ ಬಹುಮುಖವಾಗಿ ವಿಸ್ತಾರವಾಗುತ್ತಿತ್ತು. ಆಳವಾದ ಪಾಂಡಿತ್ಯ, ಕಠಿಣ ತತ್ವಗಳನ್ನ ಅರಗಿಸಿಕೊಳ್ಳುವ ಸಾಮರ್ಥ್ಯ, ತನ್ನ ವಿಮರ್ಶೆಯ ಹೊರಗೆ ಹಚ್ಚಿ ಪ್ರತಿಯೊಂದು ಆಚಾರ ವಿಚಾರಗಳನ್ನ ಪರಾಮರ್ಶಿಸುವ ತಾರ್ಕಿಕ ಶಕ್ತಿ ಮೈಗೂಡಿದ್ದವು. ಇಂತಹ ತತ್ವಜ್ಞಾನಿಯಾದ ಆಕೆ ಆಗಾಗ ಅಂತರ್ಮುಖಿಗಳಾಗಿ ಆತ್ಮಚಿಂತನೆಗೆ ತೊಡಗುತ್ತಿದ್ದಳು. ಒಳಮುಖದ ವಿಸ್ತರಣೆಯಾದಂತೆ ಬಹಿರಂಗದಲ್ಲಿ ಆಸಕ್ತಿ ಕುಂದತೊಡಗಿತು. ವೇಷಭೂಷಣಗಳಲ್ಲಿ ಅಲಂಕಾರದಲ್ಲಿ ಅಸಡ್ಡೆ ಮೂಡಲಾರಂಭಿಸಿತು. ಸಾಧ್ಯವಾದಷ್ಟು ಕಾಲವನ್ನ ಮಗಳು ಪೂಜೆ, ಅಧ್ಯಯನ, ಚಿಂತನೆಯಲ್ಲಿ ಕಳೆಯಲು ಉದ್ಯುಕ್ತಳಾದಾಗ ಲಿಂಗಮ್ಮನಿಗೆ ಅಂತರಂಗದಲ್ಲಿ ಭೀತಿಯ ಅಲೆಗಳು ಹಾಯತೊಡಗಿದವು. ಓರಗೆಯ ಗೆಳತಿಯರು ಸ್ವಭಾವತಃ ಅಂದಗಾತಿಯರಲ್ಲದಿದ್ದರೂ ವಿಶೇಷ ಅಲಂಕಾರ ಮಾಡಿಕೊಂಡು ಬಲವಂತವಾಗಿ ಅಂದವನ್ನ ಹೆಚ್ಚಿಸಿಕೊಳ್ಳಲು ಯತ್ನಿಸಿದರೆ ಮಹಾದೇವಿ ಇರುವ ಚಲುವನ್ನ ಮಂಕಾಗಿರಿಸಿಕೊಳ್ಳುತ್ತಿದ್ದಳು. ಸಾದಾ ಸೀರೆ, ನಿರಾಭರಣ, ಕೇಶಾಲಂಕಾರದಲ್ಲಿ ನಿರಾಸಕ್ತಿ ಇವು ತಾಯಿಗೆ ನೋವನ್ನ ಕೆರಳಿಸುವ ವರ್ತನೆಗಳಾಗಿದ್ದವು. ಯೌವನದ ಹೊಸ್ತಿಲಲ್ಲಿ ನಿಂತ ಮಗಳು ಮುಪ್ಪಿನ ಮುದುಕಿಯಂತಿರುವುದು ಸಹನೆಯಾಗಲಿಲ್ಲ. ವಿದ್ಯೆಯ ಮುಂದುವರಿಕೆ ಬೇಡವೆಂಬುದಕ್ಕೆ ಮಗಳು ಮಂಕಾಗಿ ಮನೆಯಲ್ಲಿರಬೇಕು, ಅವಳ ಚಿತ್ತವನ್ನ ಬೇರೆ ಕಡೆ ಹರಿಸಬೇಕು ಎಂದು ಸಂಕಲ್ಪಿಸಿಕೊಂಡ ಲಿಂಗಮ್ಮ ತಾಡ ಓಲೆ ಹಿಡಿದು ಓದುತ್ತಿದ್ದ ಮಗಳ ಬಳಿಗೆ ಬಂದಳು. ಮಾದೇವಿ, ನಿನ್ನ ಓರಗೆ ಹುಡುಗಿಯರು ಎಷ್ಟು ಚಂದವಾಗಿ ಉಟ್ಟು ತೊಟ್ಟು ಇರುವರು, ನಿನಗೇನಾಗಿದೆಯೇ? ಹಿತ್ತಾಳೆ ತಂಬಿಗೆಯನ್ನ ಹುಳಿ ಉಪ್ಪಿನಿಂದ ತೊಳೆದು ಒತ್ತಾಯ ಪೂರ್ವಕವಾಗಿ ಚಲುವನ್ನ ಹೆಚ್ಚಿಸುವಂತೆ ಅವರು ಮಾಡಿದರೆ ಬಂಗಾರದ ತಂಬಿಗೆಯನ್ನ ಮಣ್ಣಿನಿಂದ ಸವರಿಡುವಂತೆ ನೀನು ಮಾಡುತ್ತಿರುವೆ. ನೊಂದ ತಾಯಿ ತಲೆ ನೇವರಿಸಿ ಕೇಳಿದಳು. ಮಗಳ ತಲೆ ಕೆದರುತ್ತನ್ನ ಕಂಡು ಎಣ್ಣೆ ಹಣಿಗೆ ತಂದು ಸಂಸ್ಕರಿಸತೊಡಗಿದಳು. ಅವ್ವ, ಈ ಶರೀರ ಇದಕ್ಕಾಗಿಯೇ ಇರುವುದೇ? ಅದರ ಉಪಯೋಗ ಕೇವಲ ಪ್ರದರ್ಶನ, ಆಕರ್ಷಣೆ, ಭೋಗ ಇವಿಷ್ಟರಲ್ಲಿಯೇ ಎಂದು ಚಿಂತನೆಗೆ ತೊಡಗಿರುವೆನವ್ವ. ನೋಡವ್ವ, ಮೊನ್ನೆ ಅಪ್ಪನು ರೇಷ್ಮೆಯ ಸೀರೆಯೊಂದನ್ನ ಉರುಟು ಬಟ್ಟೆಯಲ್ಲಿ ಸುತ್ತಿ ತಂದನು. ನಮಗೆ ಒಳಗಿನ ಸೀರೆ ಮುಖ್ಯವೋ, ಹೊರಗೆ ಸುತ್ತಿದ ವಸ್ತ್ರ ಮುಖ್ಯವೋ? ತಾನು ಓದುತ್ತಿದ್ದಂತಹ ತಾಡ ಓಲೆಯಿಂದ ಕಣ್ಣನ್ನ ಸರಿಸಿ ಕೇಳಿದಳು. ರೇಷ್ಮೆ ಸೀರೆಯೇ ಮುಖ್ಯವಲ್ಲವೇ? ಲಿಂಗಮ್ಮ ತಲೆಗೂದಲನ್ನ ಹಣಿಕೆಯಿಂದ ಬಾಚುತ್ತಾ ಉತ್ತರಿಸಿದಳು. ಹಂಗೆ ಕಣವ್ವ, ಈ ಶರೀರವು ಕೇವಲ ಹೊರಗಿನ ಆವರಣ. ಆತ್ಮ ಒಳಗಣ ರೇಷ್ಮೆ ಬಟ್ಟೆ. ನಾವು ಗಮನಿಸಬೇಕಾದದ್ದು ಆತ್ಮವನ್ನ ಅದರ ಸದ್ಗುಣಗಳಿಂದ ಅಲಂಕರಿಸಬೇಕು. ಕೇವಲ ನಿಮಿತ್ತ ಮಾತ್ರ ಸಾಧನವಾಗಿ ಬರುವ ಈ ಶರೀರವನ್ನ ಅಲ್ಲ ಅವ್ವ. ಈ ಎಲ್ಲಾ ವೇದಾಂತ ಯಾತಕ್ಕೆ ಮಗಳೇ? ನಿನಗೇನಾದರೂ ಆಸೆ ಉಂಟೆ? ಏನಾದರೂ ಉಡುಗೆ ತೊಡುಗೆ ಬೇಡಿದ್ದು ತಂದು ಕೊಡಲು ತಂದೆ ಇದ್ದಾರೆ. ಅವ್ವ, ನಾನು ಬಯಸೋ ವಸ್ತುವನ್ನ ಯಾರೂ ತಂದು ಕೊಡಲಾರರು. ನಾನೇ ಶ್ರಮದಿಂದ ಗಳಿಸಿಕೊಳ್ಳಬೇಕಾಗುತ್ತೆ. ನೀನು ಬಹಳ ಒಗಟಿನಂತೆ ಮಾತಾಡ್ತಿ ಮಾದೇವಿ. ಮೊನ್ನೆ ಸೋಮಶೇಖರಪ್ಪನ ಮಗಳು ನಾಗವೇಣಿ ವಜ್ರದ ಒಲೆ ಹಾಕಿಕೊಂಡು ತೋರ್ಸಲಿಕ್ಕೆ ಬಂದಿದ್ಲಲ್ಲ, ನಿನಗೂ ಅದರ ಮೇಲೆ ಆಸೆ ಆಗಿದ್ದೇನವ್ವ? ಕಪ್ಪು ಮುಖ ಇದ್ರೂ ಅದಿಷ್ಟು ಆಡಂಬರ ಮಾಡಿದ್ಲು ಅಲ್ವಾ? ನಿನ್ಗೇನಾದ್ರೂ ಅವನ್ನ ಹಾಕಿಕೊಂಡರೆ ಎಷ್ಟು ಜನರ ದೃಷ್ಟಿ ತಾಕ್ತಿತ್ತೋ. ಮಹಾದೇವಿ ನಕ್ಕು ನುಡಿದಳು. ಅವ್ವ, ಮಧುವನ್ನು ಹೀರ ಬಯಸುವ ದುಂಬಿಯನ್ನ
ಜೇನುತುಪ್ಪದ ಬಿಂದಿಗೆಯಲ್ಲಿ ಇಕ್ಕಿದರೆ ಅದು ಆನಂದಿಸಬಹುದೇನವ್ವ? ನನ್ನ ಅಂತರಂಗ ನಿಜವಾಗಿ ಬಯಸುವುದು ಆಧ್ಯಾತ್ಮ ಪುಷ್ಪದಲ್ಲಿ ಸಿಗುವ ಸ್ವಾನುಭವದ ಮಕರಂದವನ್ನೇ ವಿನಃ ಲೌಕಿಕ ಸುಖದ ಕೃತಕ ಜೇನುತುಪ್ಪವನ್ನಲ್ಲ. ನಿನ್ನ ಮಾತಿನ ಹೊಯ್ಲು ನನಗೆ ಅರ್ಥವೇ ಆಗದು, ನಿರಾಶಳಾದ ಲಿಂಗಮ್ಮ ನುಡಿದಳು. ಮಗಳು ಇನ್ನು ಸಣ್ಣವಳು ಎಂದು ಸಹನೆಯಿಂದ ಕಾಯುತ್ತಾ ಬಂದಿದ್ದಳು. ಆದರೆ ಪುಷ್ಪವತಿಯಾಗಿ ಕೆಲವು ತಿಂಗಳು ಸರಿದು ಹೋಗಿದ್ದರೂ ಮಹಾದೇವಿಯ ಆಸೆ ಆಕಾಂಕ್ಷೆಗಳು ಬಹಿರ್ಮುಖ ಪ್ರಪಂಚಕ್ಕೆ ತಿರುಗಿರಲಿಲ್ಲ. ಮಗಳು ನಡೆದಾಡುತ್ತಿದ್ದರೆ, ಪೂಜೆಗೆ ಕುಳಿತಿದ್ದರೆ ತಾಯಿಯು ನೆಟ್ಟ ನೋಟದಿಂದ ದಿಟ್ಟಿಸುತ್ತಿದ್ದಳು. ತಾನು ಚಲ್ವೆ ಎಂದು ಅರಿತಿದ್ದ ಆಕೆಗೆ ಆ ಚಲ್ವು ಇನ್ನು ವೃದ್ಧಿಯಾಗಿ ಮಗಳಲ್ಲಿ ಕಾಣಬರುತ್ತಿತ್ತು. ದಂತದ ಬಣ್ಣಕ್ಕೆ ತಿಳಿಗೆಂಪು ರಂಗು ಬೆರೆದಂತಹ ಮೈಬಣ್ಣ, ಎತ್ತರದ ನಿಲುವು, ನೀಳವಾದ ಕೈಕಾಲುಗಳು, ಬಳುಕುವಂತಹ ತೆಳುನಡು, ಪುಷ್ಪವಾದ ಎದೆ, ನೀಲವಾದ ಕೊರಳು, ತುಂಬು ಕೆನ್ನೆಯೊಡನೆ ಶೋಭಿಸುವ ಅಂದವಾದ ಮುಖ, ಅದರಲ್ಲಿ ಕಟೆದು ಇಟ್ಟಂತಹ ನೀಳವಾದ ಮೂಗು, ಕಮಲದ ದಳದಂತಹ ಕಣ್ಣವೆಗಳು, ಆ ಕಣ್ಣವೆ ತೆರೆದಾಗ ಹೂವಿನ ನಡುವೆ ಚಲಿಸುವ ದುಂಬಿಯಂತಹ ಕಪ್ಪು ಕಣ್ಣಾಲಿಗಳು, ಕಳೆಯ ಬುಗ್ಗೆಯಾದ ಕಣ್ಣಾಲಿಗಳು ಚೈತನ್ಯದ ಕುಂಡಗಳಾಗಿದ್ದವು. ಮಾಟವಾದ ಹಣೆಯ ಮೇಲೆ ಹಾರಾಡುವ ಮುಂಗುರುಳುಗಳು ಮೊಗದ ಅಂದವನ್ನ ಇಮ್ಮಡಿಸುತ್ತಿದ್ದವು. ಮಹಾದೇವಿಯ ಕೇಶರಾಶಿಯಂತೂ ಕಂಡವರ ಕಣ್ಣು ಸೆಳೆಯುವಷ್ಟು ಮೋಹಕವಾಗಿತ್ತು. ಬಿಚ್ಚಿದರೆ ಸಾಕು ಮೊಣಕಾಲು ಚಿಪ್ಪನ್ನ ಮುಟ್ಟುವಷ್ಟು ತೂಗಿಬಿದ್ದು ದಟ್ಟವಾಗಿ ಹರಡಿಕೊಳ್ಳುತ್ತಿದ್ದವು. ಯಾರ ಕಣ್ಣನ್ನು ಸೆಳೆಯುವ ಕಾಮಪಾಶವೋ ಎಂದು ಮಗಳನ್ನ ಎಣ್ಣೆ ನೀರೆರೆದುಕೊಂಡು ನಿಂತಾಗ ಲಿಂಗಮ್ಮ ಅಂದುಕೊಳ್ಳುತ್ತಿದ್ದಳು. ದಟ್ಟವಾದ ಆ ಕೂದಲನ್ನ ತಿಕ್ಕಿಕೊಂಡು ಎರೆದುಕೊಳ್ಳಲಾರದೆ ಮಗಳು ಉದಾಸೀನ ಮಾಡುವಳೆಂದು ತಾಯಿಯೇ ಮುಂಜಾಗ್ರತೆಯಿಂದ ಎರೆದು ಕೂದಲ ಕಳೆಯನ್ನ ರಕ್ಷಿಸುತ್ತಿದ್ದಳು. ಮಗಳ ಸೌಂದರ್ಯವನ್ನ ರೂಪಿಸುವಾಗ ಬಹುಶಃ ಬ್ರಹ್ಮ ಆನಂದದ ಅನುಭವದಲ್ಲಿರಬೇಕು. ಅದಕ್ಕೆ ಜಗದ ಚೆಲುವನ್ನ ಒಂದೆಡೆ ಎರಕ ಹಾಕಿದ್ದಾನೆ ಎಂದು ಹರ್ಷಿಸುತ್ತಿದ್ದಳು. ಪ್ರತಿ ಅಂಗಾಂಗಗಳು ಕಳೆಯಿಂದ ಪುಟಿಯುತ್ತಿದ್ದವು. ಪರಿಪಕ್ವ ಶಿಲ್ಪಿಯು ತನ್ನ ಏಕಾಗ್ರತೆಯುಕ್ತ ಕಲಾ ತಪಸ್ಸನ್ನ ಧಾರೆ ಎರೆದು ಕಟ್ಟೆದಂತಹ ದಂತದ ಗೊಂಬೆಗೆ ಜೀವ ಬಂದಂತೆ ಮಹಾದೇವಿ ಶೋಭಿಸುತ್ತಿದ್ದಳು. ಲಿಂಗಮ್ಮ ತನ್ನ ಕಣ್ಣ ಮುಂದೆ ಸುಳಿದಾಡುವ ಹಲವಾರು ತರುಣಿಯರನ್ನ ಮಗಳಿಗೆ ಹೋಲಿಸಿ ನೋಡಿದಳು. ಮಹಾದೇವಿಯ ಪಾದದ ಮೇಲಿನ ಕೆಳಗೆ ಅವರ ಚಲ್ವ ಸರಿದೂಗದು ಎನಿಸಿದಾಗ ಅಭಿಮಾನದ ಹೊನಲು ಉಕ್ಕಿ ಹರಿಯಿತು. ಹೆಣ್ಣಾದ ಹೆತ್ತ ತಾಯಿಯೇ ತನ್ನನ್ನ ದಿಟ್ಟಿಸುವುದನ್ನ ಕಂಡು ಮಹಾದೇವಿಯ ಮೈಮೇಲೆ ಮಿಂಚು ಹರಿದಂತಾಯಿತು. ಸಂಕೋಚವೆನಿಸಿತು. ಅಂತರಂಗ ಭಯದಿಂದ ತಳಮಳಿಸಿತು. ತಾಯಿಯ ನೋಟ, ನೀನು ಹೆಣ್ಣು, ನೀನು ಹೆಣ್ಣು, ನಿನ್ನ ಸೌಂದರ್ಯದ ಆಸ್ವಾದನೆಗೆ ಬೇರೊಂದು ಜೀವ ಬೇಕು ಎಂದು ಚುಚ್ಚಿ ಚುಚ್ಚಿ ಹೇಳುವಂತಿತ್ತು. ಆ ನೋಟ ತನ್ನ ವಿಕಸಿತ ಹೆಣ್ತನ ಜಾಗೃತ ಮಾಡುವ ಉದ್ದೇಶದಿಂದ ಕೂಡಿದಂತಿತ್ತು. ಅಸಹನೀಯ ಎನಿಸಿದಾಗ, ಅವ್ವ ಹಾಗೇಕೆ ನೋಡ್ತೀಯವ್ವ ಎಂದಳು ಭಾರವಾದ ಕಂಠದಿಂದ. ತಾನು ಎಷ್ಟೋ ಹೊತ್ತಿನಿಂದ ದಿಟ್ಟಿಸುವುದರ ಅರಿವು ಬಂದು ಮಗಳಿಗೆ ದೃಷ್ಟಿ ತಾಗೀತೇನೋ ಎಂದುಕೊಂಡಳು ಲಿಂಗಮ್ಮ. ಹೆರಳು ಹಾಕುವುದು ಮುಗಿದಿತ್ತು. ಬಚ್ಚಲಿಗೆ ಹೋಗಿ ಮುಖ ತೊಳೆದುಕೊಂಡು ಬಾ. ಮೊನ್ನೆ ನಿಮ್ಮಪ್ಪ ತರಲಿಲ್ವಾ? ಆ ದೇವಾಂಗ ಉಟ್ಟುಕೋ. ನಿನ್ನ ಕೆಳದಿ ಕುಮುದ ಬರ್ತಾಳಂತೆ. ನೀವಿಬ್ಬರು ಉದ್ಯಾನಕ್ಕೆ ಹೋಗಿ ತಿರುಗಾಡಿ ಬರ್ರಿ. ಕತ್ಲು ಆಗೋದ್ರ ಒಳಗೆ ಬಂದು ಬಿಡಬೇಕು. ಕುಮುದಳು ಮಹಾದೇವಿಗಿಂತ 1 ವರ್ಷ ಹಿರಿಯಳು. ಕೆಲವೇ ತಿಂಗಳ ಹಿಂದೆ ಲಗ್ನವಾಗಿ ಮೊದಲ ಬಾರಿಗೆ ಗಂಡನ ಮನೆಯಲ್ಲಿದ್ದು ದೀವಳಿಗೆಯ ಹಬ್ಬಕ್ಕೆ ತವರಿಗೆ ಬಂದವಳು. ಆಕೆಯ ಗಂಡ ಗಂಗಾಧರ ಬಹಳ ಸುಲಕ್ಷಣವಂತ ರಸಿಕ. ಸಂಸಾರಿಕ ಜೀವನದ ಪಥದಲ್ಲಿ ಕುಮುದಳು ಅತ್ಯಂತ ಸುಖಿಯಾಗಿರುವಳು ಎಂಬುದನ್ನ ಆಕೆ ಊರಿಗೆ ಬಂದೊಡನೆ ಗೆಳತಿ ಮಹಾದೇವಿಯನ್ನ ಕಾಣಲಿಕ್ಕೆ ಬಂದ ತಕ್ಷಣ ಲಿಂಗಮ್ಮ ತಿಳಿದು ಬಿಟ್ಟಳು. ಮಹಾದೇವಿಯ ವಿಚಿತ್ರ ವರ್ತನೆಯನ್ನ ಕುಮುದೆಯ ಮುಂದೆ ಹೇಳಿ ತನ್ನ ಸಂಸಾರ ಜೀವನದ ಸುಖದ ಬಗೆಯನ್ನ ಮಹಾದೇವಿಯ ಮುಂದಿರಿಸಿ ಆಕೆಯ ಹೃದಯ ಪರಿವರ್ತನೆ ಮಾಡೆಂದು ಕೇಳಿಕೊಂಡಿದ್ದಳು. ಅವ್ವ, ನಾನಿನ್ನು ಗುರುಗಳು ಕೊಟ್ಟ ವಚನಗಳನ್ನ ಕಂಠಪಾಠ ಮಾಡಿ ನಾಳೆ ಸಂಜೆಗೆ ಅಪ್ಪನೊಡನೆ ಹೋಗಿ ಹಾಡಬೇಕಾಗಿದೆ. ಹೊರಗೆ ಹೋಗಲು ಒಲ್ಲೆ ಕಣವ್ವ.
ಯಾಕೋ ಲಿಂಗಮ್ಮನಿಗೆ ಗುರುಗಳ ಮೇಲೆ ಸ್ವಲ್ಪ ಸಿಟ್ಟು ಬಂದಿತು. ಅರಿಯದ ಹುಡುಗಿಗೆ ವೈರಾಗ್ಯ ಬೋಧೆ ಮಾಡುವವರು ಇವರೇ, ಬುದ್ಧಿ ಹೇಳುವ ಬದಲು ಬುದ್ಧಿ ಕೆಡಿಸುತ್ತಾರೆ ಎಂದುಕೊಂಡಳು. ಗುರುಗಳ ಬಗ್ಗೆ ಇಂಥ ಕ್ರೋಧದ ಅಲೆ ತೇಲಿ ಬಂದುದಕ್ಕಾಗಿ ಮರುಕ್ಷಣದಲ್ಲಿ ಪಶ್ಚಾತ್ತಾಪ ಕೂಡ ಎನಿಸಿತು. ಓಹ್ ದೇವರೇ ಕ್ಷಮಿಸು, ಪರಮ ಪವಿತ್ರ ಸದ್ಗುರುವಿನ ಮೇಲೆ ಕ್ರೋಧ ಸಲ್ಲದು ಎಂದುಕೊಂಡು ಸಮಾಧಾನ ತಾಳಿ ನುಡಿದಳು. ಮಹಾದೇವಿ, ನಿನ್ನ ಕೆಳದಿ ಬಹುದಿನಕ್ಕೆ ಬಂದರೆ ಹಾಗೆಲ್ಲ ಮಾಡಬಾರದವ್ವ. ಕಲಿಯೋದು ಇದ್ದುದ್ದೇ, ತಾಯಿಯ ಮಾತಿನ ಮೇಲೆ ಅಷ್ಟು ಬೆಲೆ ಕೊಡಬಾರದೆ? ಮಹಾದೇವಿಯ ಬಾಯಿ ಕಟ್ಟಿದಂತಾಯಿತು. ಹೋಗ್ತೀನಿ ಅವ್ವ, ಆದರೆ ಆ ರೇಷ್ಮೆ ಸೀರೆ ಉಡಲ್ಲ, ಈ ನೂಲಿನ ಸೀರೆನೇ ಸಾಕು. ನನ್ನಮ್ಮ ಜಾಣೆ, ನನ್ನ ಮಾತಿಗೆ ಬೆಲೆ ಕೊಡೆ ಮಗಳೇ. ನಾನು ನಿನ್ನ ಕೆಟ್ಟದಕ್ಕೆ ಹೇಳ್ತೀನೇನೆ. ಹೆಜ್ಜೆ ಹೆಜ್ಜೆಗೆ ತಾಯಿಯ ಮನಸ್ಸನ್ನ ನೋಯಿಸಲಾರದೆ ಮೌನವಾಗಿ ಒಳಹೋಗಿ ಮುಖ ತೊಳೆದು ವಿಭೂತಿ ಧರಿಸಿ ತಿಳಿನೀಲಿಯ ರೇಷ್ಮೆ ಸೀರೆಯನ್ನ ಉಟ್ಟು ಹಣೆಯ ಮೇಲೆ ಮುಸುಕೆಳೆದುಕೊಂಡು ಬಂದಾಗ ಲಿಂಗಮ್ಮ ಕಟ್ಟಿ ಇರಿಸಿದ್ದ ಸುವಾಸಿತ ಮಲ್ಲಿಗೆಯ ದಂಡೆಯನ್ನ ತಂದು ಮಗಳಿಗೆ ಮುಡಿಸ ಹೋದಳು. ಬೇಡ ಬಿಡವ್ವ, ಸಂಜೆ ಪೂಜೆಗೆ ಇಷ್ಟಲಿಂಗಕ್ಕೆ ಏರಿಸ್ತೀನಿ, ನನ್ನ ಚನ್ನ ಮಲ್ಲಿಕಾರ್ಜುನನಿಗೆ ಅರ್ಪಿಸುತ್ತೀನಿ. ಕೈ ಅಡ್ಡ ಹಿಡಿದಳು. ಬೇರೆ ಕೊಡ್ತೀನಿ, ಇದು ಮುಡಿಯಲ್ಲಿ ಇರ್ಲಿ. ಲಿಂಗಮ್ಮ ಮುಡಿಸಿದಳು. ನನ್ನವ್ವ, ನಿನ್ನನ್ನು ಬಹಳ ಹೊತ್ತಿನಿಂದ ನೋಡ್ತಾ ಇದ್ದೀನಿ, ದೃಷ್ಟಿ ತಾಗೀತೋ ಏನೋ. ಲಿಂಗಮ್ಮ ಸರಸರನೆ ಒಳಹೋಗಿ ಎಲೆಯನ್ನ ಸುಟ್ಟು ತಂದು ಕಾಡಿಗೆಯ ಚುಕ್ಕೆಯನ್ನ ಕೆನ್ನೆಗೆ ಹಣೆಗೆ ಇರಿಸಿದಳು. ಮಗಳ ಚಲುಬು ಮುಮ್ಮಡಿಸಿದಾಗ ಎರಡೂ ಕೈಗಳಿಂದ ಮೇಲಿನಿಂದ ಸವರಿ ಚಿಟಕೆ ಮುರಿದಳು. ತಾಯಿಯ ವಾತ್ಸಲ್ಯಕ್ಕೆ ಮಹಾದೇವಿಯ ಹೃದಯ ತುಂಬಿ ಬಂದಿತು. ಅವ್ವ, ನಿನ್ನ ಹೃದಯ ಅಮೃತದ ಕೊಡ ಎಂದಳು ಕಂಠ ತುಂಬಿ. ಆದರೆ ಮರುಕ್ಷಣವೇ ಮನ ಅಂತರ್ಮುಖವಾಯಿತು. ನನ್ನ ತಾಯಿಯ ವಾತ್ಸಲ್ಯ ಅಪರಿಮಿತ, ಆದರೆ ಅದರ ಹಿಂದೆ ನೂರಾರು ಬಯಕೆಗಳು. ಒಬ್ಬರ ಆಹಾರ ಮತ್ತೊಬ್ಬರಿಗೆ ವಿಷವಾಗಬಹುದು. ನನ್ನ ತಾಯಿ ತೋರುವ ಪ್ರೇಮ ಲೌಕಿಕರಿಗೆ ಹಿತ, ಆದರೆ ನನಗೆ? ಅಷ್ಟರಲ್ಲಿ ಕುಮುದ ಹೊಸ ಸೀರೆಯನ್ನ ಉಟ್ಟು ನೆರಿಗೆಯನ್ನ ಚೆಲ್ಲುತ್ತಾ ಬಂದುದನ್ನ ನೋಡಿ ಲಿಂಗಮ್ಮ ನುಡಿದಳು. ನೋಡು, ನಿನಗಿಂತ ಹಿರಿಯಳಾದರೂ ಆಕೆಯ ಉತ್ಸಾಹ ಎಷ್ಟು, ಸೌಂದರ್ಯ ಪ್ರಜ್ಞೆ ಎಷ್ಟು. ನೀನು ಮುದಿ ಅಜ್ಜಿಯಂತೆ ತಲೆ ಮೇಲೆ ಮುಸುಕು ಹೊಯ್ದು. ಅವ್ವ, ಈ ಮಾತು ನಿನ್ನ ಬಾಯಲ್ಲಿ? ಸೂರ್ಯನು ಚಳಿಯನ್ನ ಉಂಟು ಮಾಡಿದ್ದರೂ ನನಗೆ ಸೂಚಿಕವಾಗುತ್ತಿರಲಿಲ್ಲ, ನೀನು ಹೀಗೆನ್ನುವುದೇ? ವಿಪರೀತ ಆಶ್ಚರ್ಯದಿಂದ ಕೇಳಿದಳು. ಲೋಕದ ವ್ಯವಹಾರ, ತಂದೆ ತಾಯಿಯರ ಕರ್ತವ್ಯವನ್ನ ನೀನರಿಯದು ಮಗಳೇ. ನೀನು ಇತ್ತೀಚೆಗೆ ಬಹಳ ಬಹಿರ್ಮುಖಳಾಗುತ್ತಿರುವೆ ಅವ್ವ. ನಾನು ಸಣ್ಣವಳಿದ್ದಾಗ ನೀನು ಬೋಧಿಸುತ್ತಾ ಕುಳಿತಿರುವಂತಹ ಚಿತ್ರ ಇನ್ನು ನನ್ನ ಚಿತ್ತದ ಭಿತ್ತಿಯ ಮೇಲೆ ಅಚ್ಚಳಿಯದಂತಿದೆ. ಆದರೆ ಆ ಚಿತ್ರಕ್ಕೂ ಇಂದಿನದಕ್ಕೂ ಪೂರ್ವ ಪಶ್ಚಿಮದಷ್ಟು ಅಂತರ. ಅಂದು ನಾನು ತಾಯಿಯ ಮಡಿಲಲ್ಲಿದ್ದ ಮಗು, ಇಂದು ನೀನೇ ಮಡಿಲನ್ನ ತುಂಬಿಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದವಳು ಅಂದಾಗ ಬೋಧೆಯ ಬಗ್ಗೆ ಬದಲಾಗಬೇಕಲ್ಲವಾ? ಇನ್ನು ಅದೇ ಮಗು ಎಂದು ಅರಿತು ವರ್ತಿಸವ್ವ, ಧನ್ಯತೆಯಿಂದ ಕೇಳಿದಳು ಮಹಾದೇವಿ. ನಾನು ಭಾವಿಸಿದರೆ ಜಗತ್ತು ಹಾಗೆ ತಿಳಿದೀತೆ. ಹರೆಯದವಳಾದ ನೀನು 4 ಜನರ ಕಣ್ಣಿಗೆ ಅಂದವಾಗಿ ಕಾಣುವ ರೀತಿಯಲ್ಲಿರಬಾರದೆ. ಯಾರ ಚರ್ಮ ಚಕ್ಷುಗಳನ್ನ ನಾನು ಸೆಳೆದುಕೊಳ್ಳಬೇಕಿಲ್ಲವ್ವ. ತ್ರಿನಯನನ ಅರಿವಿನ ಕಣ್ಣನ್ನಷ್ಟೇ ಸೆಳೆಯಬೇಕಾಗಿದೆ. ಅದಕ್ಕೆ ಬಹಿರಂಗದ ಅಲಂಕಾರ ಬೇಕಾಗಿಲ್ಲ. ಅಂತರಂಗದ ಸದ್ಗುಣಗಳ ಶೃಂಗಾರವಷ್ಟೇ ಬೇಕು. ನಿರ್ಲಿಪ್ತಳಾಗಿ ಮಹಾದೇವಿ ಹೇಳಿದಳು. ಇರಲಿ ನಡೆ, ಮಾತಿನಲ್ಲಿ ಕಾಲವನ್ನ ಸಾಗ ಹಾಕಬೇಡ. ಒತ್ತಾಯಿಸಿ ಮಗಳನ್ನ ಹೊರಗೆ ಕಳಿಸಿದಳು. ಕುಮುದ ಮಹಾದೇವಿಯರಿಬ್ಬರೂ ಕೂಡಿ ಉದ್ಯಾನದ ಕಡೆಗೆ ನಡೆದರು. ನಿಸರ್ಗ ಸ್ವರ್ಗದ ನಂದನ ವನದಂತಿದ್ದ ಉಡುತಡಿ ಎಲ್ಲವೂ ಉದ್ಯಾನವೇ ಆಗಿದ್ದರೂ ರಾಜೋ ಉದ್ಯಾನ ವಿಶೇಷ ಎಚ್ಚರಿಕೆಯೊಡನೆ ಬೆಳೆಸಲ್ಪಟ್ಟಿತ್ತು. ಉಡುತಡಿಯ ಮಹಾರಾಜ ಕೌಶಿಕನು ಸ್ವಭಾವತಃ ರಸಿಕ ಶಿಖಾಮಣಿ. ತನಗಾಗಿ ಒಂದು ವಿಶೇಷ ಅರಮನೆಯನ್ನು, ಅದರ ಸುತ್ತಲೂ ಸುಂದರ ಉದ್ಯಾನವನ್ನ ನಿರ್ಮಿಸಿಕೊಂಡುದಲ್ಲದೆ ಅರಸು ಮನೆತನದವರಿಗೆ ಒಂದು ಉದ್ಯಾನವನ್ನ ನಿರ್ಮಿಸಿದ್ದ.
ಅಂತಲ್ಲಿ ಹೋಗಲು ಉಡುತಡಿಯ ಗಣ್ಯ ವ್ಯಕ್ತಿಗಳಿಗೆ ಸಹ ಅವಕಾಶ ಇರುತ್ತಿತ್ತು. ಇನ್ನೊಂದು ಊರಿನ ಮಧ್ಯಭಾಗದಲ್ಲಿದ್ದ ಸಾರ್ವಜನಿಕ ಉದ್ಯಾನವನ. ತನ್ನ ಸಾಮಾನ್ಯ ಪ್ರಜೆಗಳ ರಸಪ್ರಜ್ಞೆಯು ತೃಪ್ತಿಯಾಗಲೆಂದು ಸಾರ್ವಜನಿಕ ಉದ್ಯಾನಕ್ಕೂ ಹೆಚ್ಚಿನ ಗಮನ ಹರಿಸುತ್ತಿದ್ದ. ಓಂಕಾರ ಶೆಟ್ಟಿ ಪುರಪ್ರಮುಖ ಶ್ರೇಷ್ಠಿಯಾಗಿದ್ದರಿಂದ ಅವರ ಮನೆಯವರಿಗೆ ವಿಶೇಷ ಉದ್ಯಾನಕ್ಕೆ ಹೋಗಲು ಅವಕಾಶವಿತ್ತು. ಕುಮುದ, ಮಹಾದೇವಿ ಮುಂದೆ ಸಾಗುತ್ತಾ ನಡೆದಂತೆ ಅವರ ಮನೆಯ ಸೇವಕ ಅಪ್ಪಯ್ಯನು ಅವರ ಬೆಂಗಾವಲಿಗೆ ಬಂದು ಪ್ರವೇಶ ದ್ವಾರದಲ್ಲಿ ಕಾವಲಿದ್ದ ದ್ವಾರಪಾಲಕರಿಗೆ ಪರಿಚಯ ಹೇಳಿ ಒಳಗೆ ಕಳುಹಿಸಿದ. ತಾನು ಬಾಗಿಲ ಬಳಿ ಕುಳಿತಿರುವುದಾಗಿ ಹೇಳಿ ದ್ವಾರಪಾಲಕರೊಡನೆ ಹರಟೆಯನ್ನ ಕೊಚ್ಚುತ್ತಾ ಕುಳಿತ. ಗೆಳತಿಯೊಡನೆ ಮಹಾದೇವಿ ಉದ್ಯಾನದ ಒಳಹೊಕ್ಕಾಗ ಅಸ್ತಮಾನಕ್ಕೆ ಕಾಲು ಜಾವದ ವೇಳೆಯಿತ್ತು. ಸೂರ್ಯ ಪ್ರಖರತೆಯನ್ನ ಕಳೆದುಕೊಂಡು ಹಿತವಾಗಿ ಮೈಯನ್ನ ಬಳಸುತ್ತಿದ್ದ. ಹೊಂಬೆಳಕು ಉದ್ಯಾನವನ್ನ ಬಹುಬಂಧಿತದಲ್ಲಿರಿಸಿಕೊಂಡಿದ್ದಿತು. ಮಹಾದೇವಿ ಮೌನವಾಗಿ ಸೌಂದರ್ಯದ ಸ್ವಾದನೆ ಮಾಡುತ್ತಾ ಸಾಗುತ್ತಿದ್ದಳು. ಸತ್ತಿಗೆಯಂತೆ ಹರವಿಕೊಂಡು ಬೆಳೆದ ಮರಗಳು, ವಿವಿಧಾಕಾರದಲ್ಲಿ ಕತ್ತರಿಸಲ್ಪಟ್ಟ ಗಿಡಗಳು, ಕೊಳದೊಳಗೆ ನಗೆಯನ್ನ ಅರಳಿಸಿಕೊಂಡು ನಿಂತ ತಾವರೆ, ಪಾದದ ಕೆಳಗೆ ಮೃದುವಾದ ಸುಪ್ಪತ್ತಿಗೆಯಂತೆ ಇರುವ ಹಸಿರು ಹುಲ್ಲು, ಆ ಹಸಿರು ಗಿಡಗಳ ತಪ್ಪಲಲ್ಲಿ ವಿಶ್ರಾಮಕ್ಕಾಗಿ ಮೈಚಾಚಿ ಮಲಗಿದ ಲಲನೆಯರಂತೆ ಅರಳಿದ ಬಣ್ಣ ಬಣ್ಣದ ಹೂವುಗಳು, ಆಗಾಗ ಮೆಲ್ಲಗೆ ಬೀಸಿ ಬಂದು ಕಚಗುಳಿ ಇಡುವಂತಹ ತಣ್ಣೆಲರು. ಆ ಉದ್ಯಾನವನವು ಭೂಸ್ವರ್ಗದಂತೆ ಎನಿಸಿತು ಮಹಾದೇವಿಗೆ. ಕುಮುದ, ಆ ಲತಾ ಮಂಟಪದಲ್ಲಿ ಶಿಲಾಸನದ ಮೇಲೆ ಕುಳಿತುಕೊಳ್ಳೋಣವೇ? ಆಗಲಿ ಮಾದೇವಿ. ಒಂದು ಕಡೆ ಮಲ್ಲಿಗೆಯ, ಜಾಜಿಯ ಬಳ್ಳಿಗಳಿಂದ ನಿರ್ಮಿತವಾದ ಮಂಟಪ, ಮತ್ತೊಂದು ಕಡೆ ಮಾಧವೀಲತೆಯ ವಿಸ್ತರಣೆಯ ಮಂಟಪ. ಮಲ್ಲಿಗೆಯ ವಾಸನೆಯನ್ನ ಗುರುತಿಸಿ ಆಸ್ವಾದಿಸುವ ಮುನ್ನವೇ ಮತ್ತೊಂದು ದಿಶೆಯಿಂದ ಕೇತಕಿಯ ವಾಸನೆ, ಪಾರಿಜಾತದ ಪರಿಮಳ, ನನ್ನನ್ನ ಸ್ವೀಕರಿಸು ಎಂದು ಘ್ರಾಣೇಂದ್ರಿಯದ ಸಖನನ್ನ ಬೇಡಿಕೊಳ್ಳುವಾಗಲೇ ಸಂಪಿಗೆಯ ಪರಿಮಳ ತಾ ಮುಂದಾಗಿ ಬಂದು ಮೈತೆರೆದು ನಿಲ್ಲುತ್ತಿತ್ತು. ಇಂತಹ ಪರಿಮಳದ ಸರಸಿನಲ್ಲಿ ತೇಲಾಡುತ್ತ ಕುಳಿತ ಮಹಾದೇವಿಗೆ ವೇಳೆಯ ಅರಿವು ಸಹ ಆಗಲಿಲ್ಲ. ಮಹಾದೇವಿ, ನನಗೆ ಏನೋ ಬರಿದಾದಂತೆನಿಸುತ್ತಿದೆ, ಕುಮುದ ಹೇಳಿದಳು. ಭಾವ ಸಮಾಧಿಯಿಂದ ಮಹಾದೇವಿ ಎಚ್ಚೆತ್ತಳು. ಏಕಮ್ಮ? ಹೇಳಿದರೆ ಲಜ್ಜೆಗೆಟ್ಟವಳು ಅಂತೀಯೇನು? ನೋಡೆ, ಅವರನ್ನ ಬಿಟ್ಟು ಒಂದು 15 ದಿನ ಕೂಡ ಆಗಿಲ್ಲ, ಆದರೆ ಏನೋ ಕಳೆದುಕೊಂಡಂತೆ ಅನಿಸ್ತಿದೆ. ಹುಟ್ಟಿದಾಗಿನಿಂದಲೂ ಅವರು ಇದ್ದರೇನೋ? ಮೆಲುನಗೆ ನಕ್ಕಳು ಮಹಾದೇವಿ. ನಿನ್ಗೇನ್ ಗೊತ್ತು? ಅವರು ಬಂದು ಬಳಿ ನಿಂತು ತಲೆ ನೇವರಿಸಿ ಮುಂಗುರುಳನ್ನ ತೀಡಿ ಕುಮುದ ಎಂದರೆ ಸ್ವರ್ಗಕ್ಕೆ ಪಾದದಡಿ ಎನಿಸುತ್ತದೆ. ನನ್ನವರ ಪ್ರೇಮದ ಮಾತು ಬಿಸಿಯುಸಿರು ಬಿಸಿ ಅಪ್ಪುಗೆ. ಕುಮುದ ತನ್ಮಯ ಹಾವಭಾವದಿಂದ ಹೇಳಿದಳು. ಆ ಸೇವಂತಿಗೆ ಹೂವು ಅದೆಷ್ಟು ಚೆನ್ನಾಗಿ ತೂಗುತ್ತಿದೆ ಅಲ್ವಾ? ನನ್ನ ಚನ್ನಮಲ್ಲಿಕಾರ್ಜುನನು ಆ ಪಕ್ಕಳೆಗಳ ಮೂಲಕ ನಸುನಗುವಂತೆ ಎನಿಸುತ್ತಿದೆ. ಸರಕ್ಕನೆ ಕುಮುದಳ ಮಾತನ್ನ ಮಹಾದೇವಿ ತಡೆದಳು. ಹೂ ಕಣೆ, ಅಂತ ಹೂವು ಕಂಡರೆ ಅವರಿಗೆ ಬಹಳ ಇಷ್ಟ. ಪ್ರತಿನಿತ್ಯ ತಮ್ಮ ಅಂಗಡಿ ವ್ಯವಹಾರ ಮುಗಿಸಿ ಬರುವಾಗ ಮರೆಯದೆ ತರ್ತಾರೆ. ನಾನು ತುರುಬು ಕಟ್ಟಿಕೊಂಡು ನಿಂತಿರುವೆ. ಬಂದವರೇ ನನಗೆ ಮುಡಿಸಿ ನನ್ನನ್ನ ದಿಟ್ಟಿಸಿ ನೋಡಿ ಮುತ್ತಿಟ್ಟು ಬಳಿಕ ಬಳಿಗೆ ಸೆಳೆದುಕೊಳ್ಳುತ್ತಾರೆ. ಹೋ, ಆ ಬಂಧನದಲ್ಲಿದ್ದರೆ ಜಗತ್ತೇ ಬೇಡವೆನಿಸುತ್ತದೆ. ಕಣ್ಮುಚ್ಚಿಕೊಂಡಳು ಕುಮುದಳು. ಆ ಸುಖವನ್ನ ಕಲ್ಪಿಸಿಕೊಳ್ಳುವಂತೆ ತೋರಿದಳು. ತನ್ನ ಅನುಭವದ ಎರೆಹುಳುವನ್ನ ಆಮಿಷವಾಗಿ ಮಹಾದೇವಿಯ ಮುಂದಿರಿಸಿ ಆಕೆಯ ಮನದ ಮೀನನ್ನ ಸಂಸಾರದ ಗಾಳಕ್ಕೆ ಸಿಕ್ಕಿಸುವ ಸನ್ನಾಹ ನಡೆಸಿದ್ದಳು ಅವಳು. ಕುಮುದ, ನನ್ನ ಚನ್ನ ಮಲ್ಲಿಕಾರ್ಜುನ ಎಂತಹ ಸುಂದರಾಂಗ! ಅರಳುವ ಹೂವಿನಲ್ಲಿ, ಮೂಡುವ ರವಿಯಲ್ಲಿ, ಬಾನ ಬೆಳ್ದಂಗಳಲ್ಲಿ ಅವನ ಚಲುವಿನ ಹೊಳೆ ಉಕ್ಕಿ ಉಕ್ಕಿ ಹರಿಯುತ್ತದೆ. ಕೋಗಿಲೆಯ ಕೂಹರವದಲ್ಲಿ ನನ್ನನ್ನ ಕರೆಯುವ ದನಿ ಇದೆ. ಬೀಸುವ ಗಾಳಿಯಲ್ಲಿ ಅಪ್ಪುವ ಸನ್ನಾಹವಿದೆ. ಜಗದಾದಿ ಚಲ್ವ ಕಣೆ. ಕುಮುದಿಯ ತನ್ಮತೆಯನ್ನ ಮೀರಿಸಿತು ಮಹಾದೇವಿಯ ಭಾವುಕತೆ.
ತನ್ನ ಅಸ್ತ್ರ ಹುಸಿಯಾಗುವುದೆಂದು ಅರಿತ ಕುಮುದ ಮತ್ತೊಂದು ಅಸ್ತ್ರವನ್ನ ಬುದ್ಧಿಯ ಬತ್ತಳಿಕೆಯಿಂದ ಹೊರತೆಗೆದಳು. ಮಾದೇವಿ, ವನದಲ್ಲಿ ಬಳ್ಳಿಗೊಂದು ಆಶ್ರಯ ಬೇಕಾದಂತೆ ಬದುಕಿನಲ್ಲಿ ಹೆಣ್ಣಿಗೆ ಆಶ್ರಯ ಬೇಡವೇನೆ? ಖಂಡಿತ ಬೇಕು ಕುಮುದ. ಆದರೆ ಹೆಣ್ಣು ಬಳ್ಳಿ, ಅದಕ್ಕೆ ಗಂಡೆಂಬ ವೃಕ್ಷವೇ ಬೇಕು ಎಂದೇಕೆ ಭಾವಿಸುವುದು? ಲತೆಗೆ ಆಶ್ರಯ ನೀಡುವಂತಹ ವೃಕ್ಷದಂತೆ ಪರಮಾತ್ಮನನ್ನೇ ಏಕೆ ಭಾವಿಸಬಾರದು? ಪರಮಾತ್ಮ ಮಹಾವೃಕ್ಷದ ಆಸರೆ ಸಿಕ್ಕ ಭಕ್ತ ಲತೆಗೆ ಇನ್ನೊಂದರ ಆಶ್ರಯ ಯಾಕೆ ಬೇಕು ಕುಮುದ? ನದಿಗೆ ಬೇಕು ಸಮುದ್ರ, ಆದರೆ ಸಮುದ್ರಕ್ಕೂ ಹಿರಿದಾದ ಸಾಗರವಿದೆ. ಸಾಗರದ ಅಪ್ಪುಗೆ ನದಿಗೆ ಸಿಕ್ಕಾಗ ಮತ್ತದು ಇನ್ನೊಂದಕ್ಕೆ ಆಶಿಸಬೇಕಾಗಿಲ್ಲ. ಜಗದ ಗಂಡರನ್ನೆಲ್ಲ ಆಳುವ ಮಹಾಗಂಡನ ಆಶ್ರಯ ಇರುವಾಗ ಲೌಕಿಕ ಗಂಡರ ಚಿಂತೆ ನನಗೆ ಏಕೆ ಕೆಳದಿ? ಇದೆಲ್ಲ ಕಾಲ್ಪನಿಕ ಆಧ್ಯಾತ್ಮ. ವ್ಯವಹಾರ ಪ್ರಪಂಚಕ್ಕಿಳಿದು ನೋಡು. ನನ್ನದೆನ್ನುವ ವ್ಯಕ್ತಿಯೇ ಇಲ್ಲದಿದ್ದರೆ ನೆಮ್ಮದಿಯಿಂದ ಬದುಕಲು ಸಾಧ್ಯವೇ? ಕುಮುದ, ಹದ್ದು ಎಷ್ಟೇ ಹಾರಿದರೂ ಮೋಡಗಳೆತ್ತರ ಹಾರದು. ನಿನ್ನ ವಿಚಾರವು ಎಷ್ಟು ಕಷ್ಟಪಟ್ಟು ಹಾರಿದರೂ ಲೌಕಿಕ ಪ್ರಪಂಚದ ಸೀಮೆಯನ್ನ ದಾಟದು. ಇದಕ್ಕೂ ಅತೀತ ಪ್ರಪಂಚವೊಂದಿದೆ, ನೋಡಲೆತ್ನಿಸು. ಒಂದು ಚೇತನದ ಆಶ್ರಯ ಮಾನಸಿಕವಾಗಿ ಹೆಣ್ಣಾಗಲಿ ಗಂಡಿಗಾಗಲಿ ಬೇಕೇ ಬೇಕು. ಆದರೆ ಮಹಾಚೇತನದ ಆಶ್ರಯ ಸಿಕ್ಕಾಗ ಕ್ಷುಲ್ಲಕ ಆಸೆ ಏಕೆ? ಚಕ್ರ ಬೆಸಗೈವಡೆ ಅಲಗಿನ ಹಂಗೇಕೆ? ಮಾಣಿಕ್ಯದ ಬೆಳಗುಳ್ಳಡೆ ದೀಪದ ಹಂಗೇಕೆ? ಪರುಷ ಕೈಯಲುಳ್ಳೊಡೆ ಸಿರಿಯ ಹಂಗೇಕೆ? ಕಾಮಧೇನು ಕರೆಬುಡೆ ಕರಾವಿನ ಹಂಗೇಕೆ? ಎನ್ನ ದೇವ ಶ್ರೀಶೈಲ ಚನ್ನ ಮಲ್ಲಿಕಾರ್ಜುನನುಳ್ಳಡೆ ಮರಳಿ ಸಂಸಾರದ ಹಂಗೇಕೆ? ಭಾವುಗಳಾಗಿ ದನಿ ತೆಗೆದು ಮೆಲ್ಲಗೆ ಹಾಡಿದಳು. ಹಾಡಿದ ಬಳಿಕ ತನಗೆ ಆಶ್ಚರ್ಯವೆನಿಸಿತು. ಎಂತಹ ಸುಂದರ ವಚನ, ಸುಂದರ ಕಲ್ಪನೆ! ಬುಗ್ಗಿಯಂತೆ ತಾನಾಗಿ ಹೃದಯದಿಂದ ಆಳವಾಗಿ ಚಿಮ್ಮಿದ ಅದರ ಅರ್ಥವನ್ನ ಸವಿಯತೊಡಗಿದಳು. ಮಹಾದೇವಿ, ನಾನು ಅವ್ಯವಹಾರಿಕ ಪ್ರಜ್ಞೆಯಿಂದ ಮಾತನಾಡುವೆ. ಕಲ್ಪನೆಗಳು ಬಹಳ ಸುಂದರ ಎನ್ನಿಸುತ್ತೆ, ಆದರೆ ವಾಸ್ತವಿಕತೆ ಅಷ್ಟು ಮನೋಹರವಾಗಿರುವುದಿಲ್ಲ. ಕಲ್ಪನೆ ತುಂಬು ಶರೀರದಂತೆ, ವಾಸ್ತವಿಕತೆ ಅಸ್ಥಿ ಪಂಜರದಂತೆ. ಕಲ್ಪನೆಯ ಕುದುರೆಯನ್ನ ವಾಸ್ತವಿಕ ಕುದುರೆ ಬೆನ್ನೆಟ್ಟಬಹುದೇ? ಈ ವಿರಕ್ತಿ ಏಕಾಂಗ ಜೀವನ ಅಸಾಧ್ಯ ಕಣೆ. ನಿಜ ಕುಮುದ, ನಿನ್ನ ಮಾತು ಸರಿ. ಚಕ್ರವನ್ನ ಪ್ರಯೋಗಿಸಲಾರದವನು ಅಲಗನ್ನ ಆಶ್ರಯಿಸಲೇಬೇಕು. ಕಾಮಧೇನುವನ್ನ ಕರೆಯುವ ಶಕ್ತಿ ಇಲ್ಲದವನು ನಾಡ ಹಸುವಿನ ಹಾಲಿನಲ್ಲಿ ತೃಪ್ತಿ ಪಡಬೇಕು. ಆಳವಾದ ಸರಸಿಯಲ್ಲಿ ಈಸಾಡಲಾರದವನು ಬಚ್ಚಲಿನಲ್ಲಿ ಮೀಯಲೇಬೇಕು. ಆದರೆ ಪಾತಾಳ ಗಂಗೆಯ ಸರೋವರದಲ್ಲಿ ಈಸುವ ಶಕ್ತಿ ಇರುವವನು ಬಚ್ಚಲಿಗಾಗಿ ಬಯಸಬೇಕೆ? ನಿನ್ನಂತವಳಿಗೆ ಈ ಆಳವಾದ ಸರಸಿಗೆ ಇಳಿ ಎಂದು ನಾನು ಸಲಹೆ ಮಾಡಲಾರೆ. ಆದರೆ ಆಳವಾದ ಸರಸಿಯ ತಿಳಿ ನೀರಿನಲ್ಲಿರುವ ಈಸುವ ಸಾಮರ್ಥ್ಯವನ್ನ ಇದ್ದವಳನ್ನ ನಿನ್ನ ಪ್ರಪಂಚಕ್ಕೆ ಕರೆಯುವುದು ಅಸಮಂಜಸವಲ್ಲವೇ? ಕುಮುದಿಗೆ ಮಾತನಾಡುವ ಸಾಮರ್ಥ್ಯ ಉಳಿಯಲಿಲ್ಲ. ಏನೋ ಮಾದೇವಿ, ನಾನಂತೂ ಸುಖವಾಗಿರುವೆ. ನನ್ನ ಕೆಳದಿಯೂ ಇರಲಿ ಎಂದು ನನ್ನ ಅಪೇಕ್ಷೆ. ಲೌಕಿಕ ಸುಖವೇ ನಿಜವಾದ ಸುಖ ಎಂಬುದು ಭ್ರಮೆ ಕಣೆ ಕುಮುದ. ನೋಡು, ಬೆಟ್ಟದ ತುದಿಯಲ್ಲಿ ನಿಂತು ಅಲ್ಲಿನ ತಿಳಿಗಾಳಿಯನ್ನ ಆಸ್ವಾದಿಸುತ್ತಾ ಪ್ರಕೃತಿ ಸೌಂದರ್ಯವನ್ನ ಸವಿಯುತ್ತಾ ಅಲ್ಲಿಯ ಸೊಬಗನ್ನ ಸವಿಯಲು ಬಾರೆಂದು ಇತರರನ್ನ ಕರೆಯುವುದಕ್ಕೆ ಅರ್ಥವಿದೆ. ಅದು ಬಿಟ್ಟು ಮೇಲೇಳಲಾರದಂತಹ ಕೆಸರಿನ ಗುಂಡಿಯಲ್ಲಿ ಬಿದ್ದು ಅದನ್ನೇ ಅಮೃತ ಕೂಪವೆಂದು ಭಾವಿಸಿ ಇತರರನ್ನ ಅಲ್ಲಿಗೆ ಕರೆಯುವುದರಲ್ಲಿ ಯಾವ ಅರ್ಥವಿಲ್ಲ. ಸಾಂಸಾರಿಕ ಜೀವನದ ಬಗ್ಗೆ ತಿರಸ್ಕಾರ ತುಂಬಿ ತುಳುಕುತ್ತಿತ್ತು ಮಹಾದೇವಿಯ ಮಾತುಗಳಲ್ಲಿ. ಅದರ ಅನುಭವವಿಲ್ಲದೆ ಹೀಗಳಿಯುತ್ತಿರುವೆ ಮಾದೇವಿ. ನಿನಗೆ ನಿಜವಾಗಿಯೂ ಅದರ ಸುಖದ ಕಲ್ಪನೆಯೇ ಇಲ್ಲ. ನಿಜ ಕುಮುದ, ನನಗೆ ಅದರ ಕಲ್ಪನೆ ಇಲ್ಲ, ಬೇಡವೂ ಬೇಡ. ಆದರೆ ನಿನಗೆ ನನ್ನ ಆಧ್ಯಾತ್ಮ ಸುಖದ ಕಲ್ಪನೆ ಇಲ್ಲ. ನನ್ನ ಮನ ಇದಕ್ಕೆ ಹಂಬಲಿಸುತ್ತಿದೆ. ಅಚ್ಚುಕವಾಗಿ ಒಪ್ಪಿದ ಪರಿಯ ನೋಡ, ಅಚ್ಚುಕವಾಗಿ ಒಪ್ಪಿದ ಪರಿಯ ನೋಡ, ಎಚ್ಚಡೆ ಗರಿಗೋರದಂತಿರಬೇಕು. ಅಪ್ಪಿದಡೆ ಅಸ್ಥಿಗಳು ನುಗ್ಗು ನುಸಿಯಾಗಬೇಕು. ಬೆಚ್ಚಡೆ ಬೆಸಗೆಯ ನರಿಯದಂತಿರಬೇಕು. ಮಚ್ಚು ಒಪ್ಪೀತು ಚನ್ನ ಮಲ್ಲಿಕಾರ್ಜುನನ ಸ್ನೇಹದಲ್ಲಿ ತಾಯೇ.
ನಿನ್ನ ಉತ್ತರ ಒಂದು ಒಗಟಿನಂತಿದೆ ಮಾದೇವಿ, ನನಗೆ ಎಳ್ಳಷ್ಟು ಅರ್ಥವಾಗದು, ಕುಮುದ ಹೇಳಿದಳು. ನೋಡು ಕೆಳದಿ, ನನ್ನ ಪ್ರಣಯದ ಬಗೆ ನೀನರಿಯೆ. ಪ್ರೇಮಿಗಳಾದ ನಮ್ಮಿಬ್ಬರ ಮೆಚ್ಚಿನ ಗಾಢತೆ ಎಷ್ಟೆಂದರೆ ಕ್ಷಣಕಾಲವೂ ಅಗಲಿರುವುದಿಲ್ಲ. ನಿನ್ನ ಗಂಡ ನಿನ್ನಿಂದ ಅಗಲಿರುವ ಸಾಧ್ಯತೆ ಉಂಟು. ಈಗ ಅಗಲಿ ಇಲ್ಲವೇ? ಆದರೆ ನನ್ನವನು ನನ್ನಿಂದ ದೂರ ಸರಿಯನು. ಸಮರ್ಥ ಬಿಲ್ಲುಗಾರನೋರ್ವ ಬಾಣವೊಂದನ್ನ ಪ್ರಾಣಿಗೆ ಹೊಡೆದರೆ ಅದು ಎಷ್ಟು ಒಳಗೆ ಇಳಿಯುವುದೆಂದರೆ ಅದರ ಗುರಿ ಸಹ ಕಾಣದಷ್ಟು ಒಳಗೆ ತೋರುವುದು. ಹೊರ ಜಗತ್ತಿಗೆ ಬಾಣ ಕಾಣದು, ಒಳಗೆ ಮಾತ್ರ ವಿಪರೀತ ನೋವು ಕೊಡುವುದು. ಹಾಗೆಯೇ ನನ್ನ ಚನ್ನಮಲ್ಲಿಕಾರ್ಜುನನ ಎಚ್ಚಿದ ಬಾಣ ಹೃದಯದ ಆಳಕ್ಕೆ ಇಳಿದಿದೆ, ವಿರಹದ ನೋವನ್ನ ಉಂಟು ಮಾಡುತ್ತಿದೆ. ಎಲ್ಲಿಯ ತನಕ ಅವನು ಬಿಗಿದಪ್ಪಿ ಅಹಂಭಾವದ ಆಸ್ತಿಗಳನ್ನ ಪುಡಿ ಪುಡಿ ಮಾಡಿ ತನ್ನ ತನವನ್ನ ಜೀವಹೋಂ ಭಾವವನ್ನ ಅಳಿಸುವುದಿಲ್ಲವೋ, ನನ್ನನ್ನ ಬಂಧಿಸಿ ಬೆಸುಗಿಯ ಕಲೆಯನ್ನ ಅಂದರೆ ನಾನು ಅವನು ಭಿನ್ನವೆಂಬ ದ್ವೈತ ಭಾವ ಸಹ ಉಳಿಯದಂತೆ ಮಾಡುವುದಿಲ್ಲವೋ, ಅಲ್ಲಿಯವರೆಗೆ ನನಗೆ ಸಮಾಧಾನವಿಲ್ಲ. ಇಂತಹ ದೈವಿ ಸ್ನೇಹಕ್ಕೆ ನಾನು ಹಾತೊರೆಯುತ್ತಿರುವೆ. ನೀನೊಬ್ಬಳು ಹುಚ್ಚಿ, ಕುಮುದ ವಿಷಾದದಿಂದ ನಕ್ಕಳು. ಸೂರ್ಯಾಸ್ತವಾಗಿ ಕತ್ತಲೆ ಆವರಿಸತೊಡಗಿತ್ತು. ಕೇವಲ ಮಬ್ಬು ಬೆಳಗಷ್ಟೇ ಉಳಿದಿದ್ದುದು. ಹೋ ಮಾದೇವಿ, ಎಷ್ಟು ಕತ್ತಲಾಯಿತು. ನಾವಿಬ್ಬರೇ ಹೆಂಗಸರು ಇಲ್ಲಿ, ನಡೆಯೇ ಹೋಗುವ. ನಿನ್ನ ಗಂಡ ನಿನ್ನ ಬೆಂಗಾವಲಿಗಿಲ್ಲ, ಅದಕ್ಕೆ ಈ ಭಯ. ನೋಡಿಲ್ಲಿ, ನನ್ನ ಗಂಡ ಸದಾ ನನ್ನೊಡನೆ, ನನಗೆ ನಿನ್ನಷ್ಟು ಭೀತಿ ಇಲ್ಲ. ಅಭಿಮಾನದಿಂದ ಕರಡಿಗೆಯನ್ನ ತೋರಿಸಿ ನಕ್ಕಳು. ಕೆಳದಿಯರಿಬ್ಬರೂ ಮೇಲಿತ್ತು ಆಳು ಅಪ್ಪಯ್ಯನನ್ನ ಕರೆದುಕೊಂಡು ಮನೆಗೆ ನಡೆದರು. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಇದರ ಮುಂದುವರೆದ ಭಾಗವನ್ನ ತಿಳಿಯೋಣ. ಧನ್ಯವಾದ.